ಆಡ್ ಮೇಯ್ಸದ ಕನ್ನಡಕ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ ನೀನು ಅಲ್ವಾ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಭಾನುವಾರ ರಜೆ ಇದೆ, ಅದಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಉಲ್ಟಾಗರ್ ನೋಡೋಕೆ ಹೋಗ್ತಾ ಇದ್ದೀವಿ. ಕನ್ನಡದ ಯೂಟ್ಯೂಬಲ್ಲಿ ನಾನಂತೂ ಸಿಕ್ಕಾಪಟ್ಟೆ ನೋಡಿದ್ದೀನಿ ಉಲ್ಟಾಗರ್ದು ವಿಡಿಯೋ. ಆದರೆ ಇಲ್ಲೇನಪ್ಪ ವಿಶೇಷತೆ ಅಂದರೆ ತಾಜ್ ಮಹಲ್ ಮಾಡಿದ್ದಾರೆ ಉಲ್ಟಾ, ಅದೊಂದು ವಿಶೇಷತೆ. ನೋಡೋಣ, ನಾವು ನೋಡಿ ನಿಮಗೂ ತೋರಿಸ್ತೀನಿ ಹಿಂಗಿದೆ ಅಂತ ಹೇಳಿ. ಅಲ್ಲಪ್ಪಿ ಕನ್ನಡಕ ತೆಗಿಚಾರಿ, ನೀನು ಕನ್ನಡಕ ನೋಡೋಕೈತಲ್ಲ ನನಗೆ ಚೆನ್ನಾಗಿಲ್ಲ. ಏನಪ್ಪಿ इरी वन निमिष इधर बैठाएंगे क्या भैया? दुर्गा देवी का इधर बैठाएंगे क्या? कहाँ बैठाओगे? अच्छा अच्छा, ओके ओके. चलो तोर्सು ನೋಡಿ, ಇದೇನಿದು? ಹಾಂ, ದುರ್ಗಾದೇವಿದೇನು. ಸುಮ್ಮನೆ ಕೊಟ್ಟು ಬರ್ದ್ಬಿಟ್ಟು ಕೊಟ್ಟವ್ರೆ ಎಷ್ಟು ಕೊಟ್ಟಿದ್ದೀವಿ ಅಂತ. ಇಲ್ಲೆಲ್ಲ ದುರ್ಗಾದೇವಿ ಕೂರಿಸ್ತಾರಲ್ಲ ಇವಾಗ ದಸರಾಗೆ, ಅದಕ್ಕೋಸ್ಕರ ದಾರಿಲಿ ಹೋಗೋರ ಹತ್ರ ಚಂದ ವಸೂಲಿ ಮಾಡ್ಕೊತಿದ್ದಾರೆ ನೋಡಿ. ಇಲ್ಲಿ ಇಲ್ಲಿ ರೆಡಿ ಮಾಡಿ ಸ್ಟೇಜ್ ಇಲ್ಲಿ ಮಾಡ್ತಿದ್ದಾರೆ. ಇಲ್ಲೆಲ್ಲ ಗಣಪತಿ ಥರ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಅಲ್ಲಿ ಇದರಲ್ಲಿ ಬೀರ್ಪಾರದಲ್ಲಿ ಇನ್ನೂ ಇಲ್ಲಿ ನೋಡಿ. ಓ, ಆಡ್ಮರಿ ಕುತ್ಕೊಂಬಿಟ್ಟೈತೆ, ನಮ್ಮ ಗಾಡಿ ಹೋಗೋಕ್ಕೆ ಕೊಡ್ತಿಲ್ಲ. ಇಲ್ಲೂ ಸ್ವಲ್ಪ ಆಡ್ ಮೇಯ್ಸದ ನಮ್ಮೂರ ಥರ. ಹೋಗು ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಇಷ್ಟೇ ಚಿಕ್ಕ ಚಿಕ್ಕ ಆಡುಗಳು. ಮನೆಯವ್ರು ಹಂಗೆ ಬರ್ತಾವ್ರೆ, ಹೆಂಡವ್ರು ಹಂಗೆ ಬರ್ತಿದ್ದಾರೆ. ಗಾಡಿ ಒಳಗೆ ಬಿಟ್ಕೊಂಡು ಹೋಗ್ಬಿಡ್ಬೇಕು. ಬಿಟ್ಬಿಡ್ತಾರೆ ಹಂಗೇನೆ, ಹಿಂದೆ ಕೊಟ್ಬಿಡ್ತಾರೆ ಘಾಟಿಗೆ ಅಲ್ವಾಪ. ನಾವು ಮಾಡಿ ಮರಿ ಕೊಡಿ. ಹೋಗ್ಲಿಲ್ವಾ? ನಾನೇ ಓಡಿಸ್ತೀನಿ ಬಿಡಿ. ಇಲ್ಲಿ ಆಡ್ಮರಿ ಮೇಯಕ್ಕೆ ಬಿಟ್ಬಿಟ್ಟವ್ರೆ, ಅಲ್ಲಲ್ಲಿ ನಿಂತು ಕುತ್ಕೊಂಡ್ಬಿಟ್ಟವೆ ದಾರಿದಲ್ಲಿ. ಇವತ್ತು ನಾವು ಉಲ್ಟಾಗರ್ ಆಡು ಓಡಿಸೋದ್ರಲ್ಲೇ ಆಯ್ತದೆ ತಲುಪಕ್ಕೆ. ಬಿಡಿ, ನಾನೇ ತೆಗಿತೀನಿ. ನಾನು ಅವಾಗ ಹೌದಾ, ನಾನು ಅವಾಗ ಓಡಿಸಿದ್ದಕ್ಕೆ ಇವಾಗ ನಮ್ಮ ಮನೆಯವರು ನಾನು ಓಡಿಸ್ತೀನಿ ಬಿಡು ಅಂತ ಹೋಗ್ತಾರೆ. ನೆಕ್ಸ್ಟ್ ಆಡ್ಮರಿ ಸಿಕ್ಕಿದ್ರಪ್ಪು ನೀನು ಓಡಿಸ್ಬೇಕು ಆಯ್ತಾ? ಹೇಳ್ದು. ನಾವು ಎಷ್ಟು ಒಂದು 2 ಸಲ, ಇದು 3ನೇ ಸಲ ಅಲ್ವಾ ನಾವು ಬರ್ತಿರೋದು? 3 ಸಲ ಬಂದಿದ್ದೀವಿ. ಅಂತೂ ರೋಡ್ ಕನ್ಫ್ಯೂಸು. ಅಂದರೆ ಇನ್ನೊಂದೇನಪ್ಪ ಅಂದರೆ ಒಂದೇ ರೋಡ್, ಚಿಕ್ಕದಿದೆ ರೋಡು. ಹೋಗೋಕ್ಕೆ ಆ ಕಡೆ ಈ ಕಡೆ ವೆಹಿಕಲ್ ಬಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾರೆ. ರೋಡ್ ಇರೋದಕ್ಕೆ ಎಷ್ಟು ಚಿಕ್ಕ ರೋಡ್ ಇದೆ ಅಂದರೆ ತೋರಿಸ್ತೀನಿ ರೀ. ನಮ್ಮ ಕಾರ್ ಹೋಗೋಕೆ ಅಷ್ಟೇ. ನಮ್ಮ ಕಾರು ಹೋಗ್ತಿದೆಯಲ್ಲ, ಇಷ್ಟೇ ರೋಡ್ ಇರೋದು. ಆ ಕಡೆಯಿಂದ ಇನ್ನೊಂದು ಕಾರ್ ಬಂದ್ರು ಇದು ಮಾಡಕ್ಕಾಗಲ್ಲ ಅಷ್ಟೇ. ಸ್ವಲ್ಪ ಇದೆಲ್ಲ ಏನು ಕೆಲಸನೇ ಮಾಡಿಸಿಲ್ಲ ಅವರು. ಎಷ್ಟು ಇದಾಗೈತೆ ನೋಡಿ. ತಲುಪಿದ್ದಾಯಿತು, ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಎಲ್ಲೆಲ್ಲೋ ಹೋಯ್ತಾ ಇದೆಯಲ್ಲೋ. ಆ ಕರಿ ಕನ್ನಡಕ ಹಾಕೊಂಡು ನಿಂಗೆ ನೆಲ ಕಾಣ್ತಲ್ಲ, ತೆಗ್ದಾಕ ಫಸ್ಟು. ಹಾಂ, ಕಾಣ್ತೈತೆ. ನೀರು ನೋಡಿ ಇಲ್ಲಿ ಹರಿತೈತೆ. ನಮ್ಮೂರಲ್ಲೆಲ್ಲ ಕಾಲುವೆಲ್ಲ ಹರಿತದಲ್ಲ, ಹಂಗೆ ನೀರು ಹರಿತೈತೆ. ನಾವು ಲಾಸ್ಟ್ ಟೈಮೆಲ್ಲ ಬಂದಾಗ ಚೆನ್ನಾಗಿತ್ತು. ಇವಾಗ ಮಳೆ ಸಿಕ್ಕಾಬಟ್ಟೆ ಮಳೆ ಆಗಿರೋದಕ್ಕೆ ನೋಡಿ ಎಲ್ಲಂದ್ರಲ್ಲಿ ನೀರು ನಿಂತು ಸಿಕ್ಕಾಬಟ್ಟೆ ಕೊಚ್ಚಾಗ್ಬಿಟ್ಟು ಕ್ರಿಕ್ಕಿ. ಇದು 3 ವರ್ಷನೇ ಅನ್ನಿ, ನಿಮಗೆ 3 ವರ್ಷನೇ ಅನ್ನಿ. ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟು 70 ರೂಪೀಸು, 70 ರೂಪಾಯಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ.
ಇಲ್ಲಿ ಏನೇನೋ ಪ್ಯಾಕೇಜು ಆ ಥರ ಈ ಥರ ಹಾಕಿದ್ದಾರೆ. ಸುಮ್ಮನೆ ಆದರೆ ತಗೊಂಡ್ರೆ ವೇಸ್ಟು. ಒಳಗಡೆ ಏನೂ ಇಲ್ಲ. ಹೊಸ್ದಾಗಿ ಬರೋರು ಯಾರೂ ತಗೊಳಕ್ಕೆ ಹೋಗಬೇಡಿ. ಸುಮ್ಮನೆ ಜಸ್ಟ್ ಏನು ಎಂಟ್ರಿ ಟಿಕೆಟ್ ಇರುತ್ತಲ್ಲ ಅದನ್ನು ತಗೊಂಡು ನೋಡೋಕ್ಕಿದ್ರೆ ಅಷ್ಟೇ ಸಾಕು. ಆಯ್ತು, ನನ್ನ ಮಗನೇ ಫಸ್ಟ್ ಹೋಗ್ತಾನೆ. ಸೆಕ್ಯೂರಿಟಿ ಇರ್ತಾರೆ. ಇದನ್ನು ಕೈಗೆ ಹಾಕ್ತಾರೆ. ಹಾಕೊಳ್ಳಿ. ನನ್ನ ಮಗ ನಾವು ಹಾಕೊಂಡ್ರೆ ಅವನು ಕೇಳ್ತಾನೆ ಅಂದ್ಬಿಟ್ಟು ನಮ್ಮ ಟಿಕೆಟ್ ಅವನಿಗೆ ಹಾಕ್ಸಿದ್ವು. ಚೆನ್ನಾಗಿ ಪುಸ್ತಕ ನಿಮ್ಮದೇ ಹಾಕೊಳ್ಳಿ ನೋಡಿ. ಈ ಥರ ये तो 3 साल हुआ नहीं है इसका. फिर भी तो लगेगा तो 3 साल के तक तो नहीं वो लगेगा, बोला उधर ही बोला. आपका नहीं है फिर देखेगा हमको. ನಾವು टिकट ತಂದೆ तो वो तो बोला कि मेरा ही वो बोला है भैया. वो बोला इसलिए नहीं तो तो मैं उसकी खोल के इसी को ही लगाओ अगर आप कैसे होगा तो. चलो ठीक है चलिए. ಈ ಥರ ಟಿಕೆಟ್ದು ಈ ಥರ ಕೈಗೆ ಹಾಕ್ತಾರೆ. ಇದಿಲ್ಲ ಅಂದರೆ ಒಳಗಡೆ ಬಿಡಲ್ಲ. ಈಗೆಲ್ಲ ಮಳೆ ಬಂದಿಲ್ಲ. ಇಲ್ಲೆಲ್ಲ ಹೋಟೆಲ್ ಥರ ರೆಸಾರ್ಟ್ ಥರ ಏನೇನೋ ಮಾಡಿದ್ದಾರೆ. ಅಷ್ಟೊಂದು ಇಲ್ಲ. ಅಲ್ಲಿ ನೋಡಿ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ. ನನ್ನ ಮಗ ಹೊಡ್ತಾನೆ. ಇಲ್ಲಿ ಇದೇನು ಮಾಡಿದ್ದಾರೆ? ಇದೇನಿದು ರಿಸೆಪ್ಷನ್? ಏನು ರಿಸೆಪ್ಷನ್ ಮಾಡಿದ್ದಾರೆ ನೋಡಿ. ಏನೋ ಗುಡಿಸ್ಲು ಥರ ಮಾಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ರೂಮ್ಗಳು ಥರ ಮಾಡಿದ್ದಾರೆ. ಇದೊಂದು ರಿಸೆಪ್ಷನು. ನಾವು ಫಸ್ಟ್ ಟೈಮ್ ಬಂದಾಗ ಏನೂ ಇರಲಿಲ್ಲ. ಅದೊಂದು ಮನೆ ಇತ್ತಲ್ಲ ಅಷ್ಟೇ. ನಾವು ಫಸ್ಟ್ ಸಲ ಬಂದಾಗಂತೂ ಇದೆಲ್ಲ ಏನೂ ಇರಲಿಲ್ಲ. ಈಗಂತೂ ಏನೇನೋ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ನಾವು ಫಸ್ಟ್ ಟೈಮ್ ಬಂದಾಗ ಬರೀ ಅದೊಂದು ಮನೆ ಇತ್ತು ಅಷ್ಟೇ. ಇವಾಗೆಲ್ಲ ಸಿಮೆಂಟ್ ಹಾಕಿ ರೋಡ್ ಮಾಡಿದ್ದಾರೆ. ನಮ್ಮ ಅಮ್ಮವ್ರ ಜೊತೆ ಬಂದಾಗಲೂ ಇತ್ತ ಇದು ರೋಡ್. ಸಿಮೆಂಟ್ ಇರಲಿಲ್ಲ. ಅವಾಗ ಜಲ್ಲಿ ಹಾಕಿದ್ರಲ್ಲ ಮಮ್ಮಿಯವ್ರ. ನಮ್ಮ ಅಮ್ಮವ್ರ ಜೊತೆ ಬಂದಾಗ ಇಲ್ಲಿ ಜಲ್ಲಿ ಹಾಕಿದ್ರು. ಈಗ ಸಿಮೆಂಟೆಲ್ಲ ಹಾಕಿದ್ದಾರೆ. ಮಾಡಿದ್ದಾರೆ ರೋಡೆಲ್ಲ ಮಾಡಿ ನೆಲಕ್ಕೆ ಪೇಂಟ್ ಎಲ್ಲ ಮಾಡಿದ್ದಾರೆ. ಈ ಥರದ್ದು ಇದು ಎಂಥದ್ದು ಹೇಳ್ತಾರೆ ಇದು ಗಿಡ? ಈ ಥರದ್ದು ವೈಟ್ ಇಲ್ಲಿಂದ ಎಲ್ಗಂಟು ನೋಡಿದ್ರೆ ಅದೇ ಕಾಣಿಸ್ತಿದೆ. ಚೆನ್ನಾಗಿದೆ ನೋಡೋಕ್ಕೆ. ಯಪ್ಪ ಬಿಸಿಲಂತೂ ಸಿಕ್ಕಾಬಿಟ್ಟೆ ನೋಡಿ. ತಾಜ್ ಮಹಲ್ ಮಾಡಿದ್ದಾರೆ ಉಲ್ಟಾ. ನಾನಂತೂ ಉಲ್ಟಾಗದ್ದು ವಿಡಿಯೋಸ್ ನೋಡಿದ್ದೀನಿ ತುಂಬ, ಬಟ್ ಕನ್ನಡದಲ್ಲಿ ಇದು ನಾನು ನೋಡಿಲ್ಲ. ಅದಕ್ಕೋಸ್ಕರ ಮಾಡೋಣ ಅಂತ ಅನ್ನಿಸ್ತು, ಮಾಡ್ತಿದ್ದೀನಿ ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಒಳಗಡೆ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಹೀಗೆ ನೋಡ್ಬೋದು ಅಷ್ಟೇ. ಹೊರಗಡೆಯಿಂದ ನೋಡೋಕ್ಕಷ್ಟೇ ಮಾಡಿದ್ದಾರೆ. ಫ್ರಂಟೆಲ್ಲ ನಾವು ತಾಜ್ ಮಹಲ್ ಹತ್ರ ಏನು ನೋಡ್ತೀವಲ್ಲ ಅದೇ ಥರ ಮಾಡಿದ್ದಾರೆ. ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇದು ಫ್ರಂಟೂ ಅಷ್ಟೇ ಮಾಡಿದ್ದಾರೆ. ಫ್ರಂಟಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಏನಪ್ಪ ಅಂದರೆ ತಾಜ್ ಮಹಲ್ ಅಂದ ತಕ್ಷಣ ನೆನಪಾಗೋದೆ ಆಗ್ರಾ. ಹೌದು, ಎಲ್ಲರೂ ಆಗ್ರಾದಲ್ಲಿ ತಾಜ್ ಮಹಲ್ನ ನೋಡೇ ಇರ್ತೀರ. ಅಂದರೆ ಕೆಲವೊಬ್ಬರು ಹೋಗಿ ನೋಡಿರ್ಬೋದು, ಕೆಲವೊಬ್ಬೊಬ್ಬರು ಫೋನಲ್ಲಿ ಟಿ ವಿಲಿ ಈ ಥರ. ಅಲ್ಲಿರೋ ತಾಜ್ ಮಹಲ್ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. ಇದು ಏನಪ್ಪ ಅಂದರೆ ಇಲ್ಲಿ ಅದೇ ಥರ ಅಂದರೆ ಉಲ್ಟಾ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ. ಇಲ್ಲಿ ಒಂದಷ್ಟು ಪ್ಲೇಸ್ಗಳನ್ನ ನೋಡೋಕ್ಕೆ ಅಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಮಾಡಿದ್ದಾರೆ. ಇದೇನಪ್ಪ ಅಂದರೆ ಇದು ಈ ರೀಸೆಂಟಾಗಿ ಮಾಡಿದ್ದಾರೆ. ನಾನಂತೂ ಕನ್ನಡ ಯೂಟ್ಯೂಬಲ್ಲಿ ಈ ಉಲ್ಟಾ ತಾಜ್ ಮಹಲ್ನ ಇದುವರೆಗೂ ಯಾರೂ ವೀಡಿಯೋ ಮಾಡಿಲ್ಲ. ನಾನು ಆಲ್ರೆಡಿ 2-3 ಸಲ ಇಲ್ಲಿ ಬಂದು ಹೋಗಿದ್ದೀನಿ. ನನಗೆ ಒಂದು ಸಲ ಅನ್ನಿಸ್ತು ಇದ್ರದ್ದು ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಮತ್ತೆ ವೀಡಿಯೋ ಮಾಡ್ತಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಆದಷ್ಟು ಅಲ್ಲಿಯ ಥರನೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೆಲದಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ ಪೇಂಟ್ ಮಾಡಿದ್ದಾರೆ. ಅಂದರೆ ಒರಿಜಿನಲ್ ತಾಜ್ ಮಹಲ್ ಏನಿದೆಯಲ್ಲ ಅದ್ರ ಮೇಲೆ ಆಕಾಶ ಹೆಂಗೆ ಕಾಣಿಸುತ್ತಲ್ಲ ಅದೇ ಥರ ಇದು ಉಲ್ಟಾ ಇರೋದ್ರಿಂದ ಅದೇ ಫೀಲ್ ಬರಲಿ ಅನ್ನೋದಕ್ಕೋಸ್ಕರ ನೆಲದಲ್ಲಿ ಆಕಾಶದ ಥರನೇ ಪೇಂಟ್ ಮಾಡಿದ್ದಾರೆ. ಅದೊಂದು ಚೆನ್ನಾಗಿ ಅನಿಸುತ್ತೆ. ಅಂದರೆ ತುಂಬ ದಿನ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಪೇಂಟು ಹೋಗಿದೆ, ಆದರೆ ಪೇಂಟ್ ಮಾಡಿದ್ದಾರೆ. ಅದೇ ಫೀಲು ಮತ್ತು ಲುಕ್ಕು ಕೊಡೋ ಥರ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಇದು ಆದಷ್ಟು ಡಿಸೈನ್ ಎಲ್ಲ ಅದೇ ಥರ ಮಾಡಿದ್ದಾರೆ. ಮತ್ತು ಇದನ್ನು ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಅದು ಮುಟ್ಟಿದ್ರೇ ಮತ್ತು ಸೌಂಡು ಗೊತ್ತಾಗ್ತಿದೆ. ಸೌಂಡೆಲ್ಲ ಮಾಡಿದ್ರೆ ಅದು ಫೀಲ್ ಗೊತ್ತಾಗ್ತಿದೆ. ಇನ್ನೊಂದೇನಪ್ಪ ಅಂದರೆ ಅದಕ್ಕೆ ಅದು ಅಮೃತ್ ಶಿಲೆಯಲ್ಲಿದೆಯಲ್ಲ ಆ ಲುಕ್ ಬರಲಿ ಅಂತ ಪೇಂಟ್ ಮಾಡಿದ್ದಾರೆ. ಅದರಿಂದ ಅದು ಆದಷ್ಟು ಹಾಗೆ ಕಾಣಿಸುತ್ತೆ ನೋಡಿ. ಇದು ಫುಲ್ಲು ತಾಜ್ ಮಹಲ್. ನಾನು ಹಿಂದೆ ಹೋಗ್ತಾ ಇದ್ದೀನಿ, ಅದು ಹೆಂಗೆ ಫುಲ್ ಬರುತ್ತೆ ಅಂತ. ಚೆನ್ನಾಗಿದೆ ನೋಡೋಕ್ಕೆ. ಅದು ಡಿಸೈನು ಎಲ್ಲ
ಆ ಥರನೇ ಸ್ವಲ್ಪ ಆದಷ್ಟು ಮಾಡಿದ್ದಾರೆ. ಪೇಂಟ್ ಅಂತೂ ಸೇಮ್ ಅದೇ ಥರ ಕಾಣಿಸುತ್ತೆ, ಅಂದರೆ ಉಲ್ಟಾ ಮಾಡಿದ್ದಾರೆ ಇಲ್ಲಿ. ಅದು ವಿಶೇಷನೇ ಅಂತ ಅನ್ಬೋದು. ನಾನು ಎಲ್ಲೂ ನೋಡಿಲ್ಲ. ಯಾರಾದರೂ ನಾನಂತೂ ಈ ಥರ ಎಲ್ಲೂ ಉಲ್ಟಾ ಮಾಡಿರೋದು ಈ ಥರ ನಾನು ನೋಡಿಲ್ಲ. ನೀವು ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ, ನೋಡಿದ್ದೀವಿ ಮೇಡಮ್ ಇಂಥ ಜಾಗದಲ್ಲಿದೆ ಅಂತ ಹೇಳಿ. ನೋಡಿ ಇದು ಫ್ರಂಟೂ ಅಷ್ಟೇ. ಇಲ್ಲಿ ಏರ್ಪೋರ್ಟ್ ಥರ ಮಾಡಿದ್ದಾರೆ. ಒಳಗಡೆ ಏನಿಲ್ಲ, ಒಂದು ಫ್ಲೈಟ್ ಏನೋ ಮಾಡಿ ನೆಟ್ಟಿದ್ದಾರೆ. ಸೊ ಪ್ಯಾಕೇಜು ಅಂತ ಹೇಳಿ ತೊಗೊಂಡ್ರೆ ಇದ್ರೊಳಗಡೆ ಎಲ್ಲ ಹೋಗೋಕೆ ಬಿಡ್ತಾರೆ. ಬಟ್ ಒಳಗಡೆ ನೋಡೋಕೆ ಅಂಥದ್ದು ಏನಿಲ್ಲ, ತೋರಿಸ್ತೀನಿ. ಸುಮ್ಮನೆ ಪ್ಯಾಕೇಜ್ ತೊಗೊಂಡ್ರೆ ನನಗೆ ಅನಿಸ್ದಂಗೆ ದುಡ್ಡು ವೇಸ್ಟ್ ಅಲ್ಲೇನ್ರಿ? ಪ್ಯಾಕೇಜಿಗೆ ಅಷ್ಟೊಂದು ಇದಿಲ್ಲ ಅಲ್ಲ. ಏನೇನಿದೆ ಪ್ಯಾಕೇಜಲ್ಲಿ? ಇದ್ರೊಳಗಡೆ ಒಂದು ಹೋಗೋಕೆ ಬಿಡ್ತಾರಲ್ಲ ಅಷ್ಟೇ. ಹಾಂ ಹಾಗೇನೆ ನೋಡಿ, ಏರ್ಪೋರ್ಟು ಥರ ಸ್ವಲ್ಪ ಏನೋ ಮಾಡಿದ್ದಾರೆ. ಅಂದರೆ ಏರ್ಪೋರ್ಟ್ ಎಷ್ಟು ಇದಾಗಿರುತ್ತಲ್ವ, ಹಂಗಿಲ್ಲ ಥರ ಒಳಗಡೆ. ಅಂದರೆ ಇದು ಗ್ಲಾಸೆಲ್ಲ ಇದು ಮಾಡಿದ್ದಾರೆ, ಗ್ಲಾಸೆಲ್ಲ ಹಾಕಿ ಏರ್ಪೋರ್ಟ್ ಥರ ಏನೋ ಮಾಡಿದ್ದಾರೆ. ಒಳಗಡೆ ಒಂದು ಫ್ಲೈಟ್ ಮಾಡಿದ್ದಾರೆ. ಇದೆಲ್ಲ ಏನೂ ಇರಲಿಲ್ಲ ನಾವು ಫಸ್ಟ್ ಟೈಮ್ ನೋಡೋಕೆ ಬಂದಾಗ. ಇದೆಲ್ಲ ಏನೂ ಇರಲಿಲ್ಲ. ಅದೊಂದು ಉಲ್ಟಾದು ಮನೆ ಏನಿದೆ ಅದೊಂದೇ ಇದ್ದಿದ್ದು. ಹ್ಞೂ 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 ಹಾಂ ನೋಡಿ, ಇದು ಒಳಗಡೆ ಹೋಗಬೇಕು ಅಂದರೆ ಸಪ್ರೇಟ್ ಟಿಕೆಟೂ ಇಲ್ಲಿ ಮಾಡಿದಾರೇನೋ. ಅರೆ ಬಾರ, ಅಲ್ಲಿ ಏನಿಲ್ಲ ಕಣ. ನೀ ಏರ್ಪೋರ್ಟ್ ನೋಡಿಲ್ವಾ? ಫ್ಲೈಟಲ್ಲಿ ಹೋಗುವಾಗ ನಾವು, ನನ್ನ ಮಗ ಹೋಗೋಣ ಅಂತಿದ್ದಾನೆ. ಬಾ, ನಿಂಗಲ್ಲ ಐಸ್ ಕ್ರೀಮ್ ತೊಗೊಳ್ಳೋಣ, ಕ್ಲೋಸ್ ಆಗಿಬಿಡ್ತದೆ, ಬಿಸಿಲು ಅಲ್ವಾ, ಐಸ್ ಕ್ರೀಮ್ ಖಾಲಿ ಆಗಿಬಿಡುತ್ತೆ. ನೋಡಿ ಇದು ಫುಲ್ ಏರ್ಪೋರ್ಟ್ ಥರ ಮಾಡಿದ್ದಾರೆ. ಅದು ಎಂಟ್ರಿ ಮತ್ತು ಇದು ಎಕ್ಸಿಟ್ ಆ ಥರ ಮಾಡಿದಾರಾ? ಓ ಇದು ನೋಡಿ, ಇಲ್ಲಿ ಟರ್ಮಿನಲ್ಲು ಅಲ್ಲಿ ಹೆಂಗಿರುತ್ತಲ್ಲ ಏರ್ಪೋರ್ಟಲ್ಲಿ ಅದೇ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಟರ್ಮಿನಲ್ 1 2 3 4 ಟಿಕೆಟ್ ಕೌಂಟ್ರು, ಪಾಸ್ಪೋರ್ಟ್ ಕೌಂಟ್ರು, ಸರಿ ಚೆಕ್ಕಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬೋರ್ಡಲ್ಲಿ ಮಾಡಿ ಹಾಕಿದ್ದಾರೆ ಈ ಥರ ಅಷ್ಟೇ. ಈಗೆಲ್ಲ ಗಾರಿ ಹಾಕಿ ಈ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಮಧ್ಯೆ ಸರ್ಕಲ್ ಮಾಡಿ ಈ ಕಡೆ ಅಲ್ಲಿ ಏನೋ ನೀರು ಬೀಳೋ ಥರ ಏನೋ ಮಾಡಿದ್ದಾರೆ ಸಣ್ಣ. ನಾವು ಫಸ್ಟ್ ಟೈಮ್ ಆ ಕಡೆಯಿಂದ ಬಂದಿದ್ದ ನಾವು ಫಸ್ಟ್ ಟೈಮು. ಹೌದಾ? ಒಂದಷ್ಟು ಏನೋ ಮಕ್ಕಳು ಆಟ ಆಡೋಕ್ಕೆ ಅಂತೇಳಿ ಸ್ವಲ್ಪ ಮಾಡಿದ್ದಾರೆ. ಪ್ಯಾಕೇಜಲ್ಲಿ ಈ ಆಟಗಳೆಲ್ಲ ಇರುತ್ತೆ. ಟ್ರೇನು ಮಾಡಿದ್ದಾರೆ ಪ್ಯಾಕೇಜಲ್ಲಿ ಇದೆ. ಅಯ್ಯೋ ಅದೇನೋ ರಿಪೇರಿ ಕೆಲಸ ನಡೀತದೆ ಅಂತ ಅನಿಸುತ್ತೆ. ಕ್ಲೋಸ್ ಇದೆ. ಪೇಂಟ್ ಮಾಡಿದ್ದಾರೇನೋ, ಅದು ಪೇಂಟ್ದೇ ವಾಸನೆ ಬರ್ತಿದೆ. ತಿಳಿದು ನೋಡಿ, ಅಲ್ಲಿ ಏಣಿ ಮಾಡಿದಾರಲ್ಲ, ಅಲ್ಲಿ ನೋಡ್ತೀವಿ ಹತ್ತು ಹೋಗ್ಬೋದಾ ಅಂತೇಳಿ. ಅಷ್ಟೊಂದು ಹಾಂ, ಟ್ರೈನ್ ಥರ ವಾಶ್ರೂಮ್ ಮಾಡಿದ್ದಾರೆ. ಅದು ಡಿಸೈನ್ ಎಲ್ಲ ಟ್ರೈನು ಇದೆಲ್ಲ ಆ ಥರ ಇದೆ. ವಾಶ್ರೂಮ್ ಅದು. ಈ ಗೇಟ್ ಇತ್ತು, ಇವಾಗ ಇದನ್ನು ಕ್ಲೋಸ್ ಮಾಡಿ ಆ ಕಡೆ ಮಾಡಿದ್ದಾರೆ. ಆದರೆ ನಾವು ಫಸ್ಟ್ ಟೈಮ್ ಬಂದಾಗ ಇದು ಎಂಟ್ರಿ ನೋಡಿ, ಇಲ್ಲಿ ಎಕ್ಸಿಟ್ಟು ಎಂಟ್ರಿ. ಇದು ಟಿಕೆಟ್ ಕೌಂಟ್ರ್ ಇತ್ತು ನಾವು ಫಸ್ಟಿಗೆ ಬಂದಾಗ. ಈ ಗೇಟಿಂದ ಬಂದಿದ್ದು. ಇದು ಸುಮಾರು 1 ವರ್ಷದ ಹಿಂದೆ. ನಾವು ಬಂದು 1 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ಅಲ್ಲಿ ನೋಡಿ ವಾಟ್ರು ಪಾರ್ಕ್ ಮಾಡಿದ್ದಾರೆ. ನಾವು ಆ ಕಡೆ ಹೋಗಿರಲಿಲ್ಲ. ಇದು ಮಧ್ಯ ಕಾಂಪೌಂಡು ಮಾಡಿದಾರ, ಮೊದ್ಲಿಗೆ ಇರಲಿಲ್ವ ಅಂತ. ಈ ರೋಡಲ್ಲಿ ನಾವು ಫಸ್ಟ್ ಟೈಮ್ ಬಂದಾಗ ಬಂದಿದ್ದು. ಇದು ನಾನು ಮೇಲಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ. ಒಂದು ಸೈಡ್ಗೆ ವಾಟರ್ ಫಾಲ್ ಮಾಡಿದ್ದಾರೆ, ಇನ್ನೊಂದು ಸೈಡ್ಗೆ ಮಧ್ಯೆ ರೋಡ್ ಇದೆ. ಒಂದು ಸೈಡ್ ವಾಟರ್ ಫಾಲು ಮತ್ತು ಇನ್ನೊಂದು ಸೈಡ್ಗೆ ನಾವು ಏನು ಹೇಳ್ತೀವಲ್ಲ ಉಲ್ಟಾ, ಅದು ಉಲ್ಟಾ ಮನೆ ಮತ್ತು ಉಲ್ಟಾ ತಾಜ್ ಮಹಲು ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮ್ಸದು ಅದನ್ನೆಲ್ಲ ಒಂದು ಸೈಡ್ ಹೋಗಿ ಮಾಡಿದ್ದಾರೆ. ಇನ್ನೊಂದು ಸೈಡು ಫುಲ್ಲು ವಾಟರ್ ಫಾಲ್ಸೇ ಇದೆ. ರೋಡಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಮಳೆ ಬಿದ್ದಿರೋದ್ರಿಂದ. ಈಗ ಮಳೆಯಾಗಿ ಹಿಂಗೆ ಈ ಪರಿಸ್ಥಿತಿಲಿರೋದ್ರಿಂದ ಯಾವುದೇ ಗೇಮ್ಸ್ಗಳಾಗಲಿ ಮತ್ತು ವಾಟರ್ ಫಾಲಲ್ಲಿ ಆಟ ಆಡೋಕ್ಕಾಗಲಿ ಯಾವುದಕ್ಕೂ ಅಲೌಡ್ ಮಾಡ್ತಾಯಿಲ್ಲ. ಏನಪ್ಪ ಅಂದರೆ ಜಸ್ಟ್ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ನಾವು ಬೇಸಿಗೆನಲ್ಲೆಲ್ಲ ಬಂದರೆ ಅವಾಗ ಮಳೆಗಾಲ ಎಲ್ಲ ಇರಲ್ಲ, ಎಲ್ಲ ಕ್ಲೀನಾಗಿರುತ್ತೆ. ಅವಾಗೆಲ್ಲ ನಾವು ವಾಟರ್ ಫಾಲಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಬೋದು ನೋಡಿ. ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲು ಮತ್ತು ಅದು ಜಾರ್ ಬರೋದು ಇದು. ಅಲ್ಲಿ ಯಾಕೆ ಹೋಯ್ತೀಯೋ? ನನ್ನ ಮಗ ಹೋಗೋಣ ಅಂತ ಹಠ ಮಾಡ್ತಾವನೆ.
ಅಪ್ಪಿ ನೋಡಲ್ಲಿ ಎಲ್ಲಿ ನೋಡಿದ್ರು ನೀರು ಕೊಚ್ಚೆ ಕೊಚ್ಚೆ. ಇಲ್ಲಿ ವಾಟ್ರ್ ಫಾಲು, ಇಡೀ ಪಾರ್ಕ್ ವಾಟ್ರ್ ಫಾಲ್ ಆದಂಗೆ ಆಗಿದೆ ಅಲ್ಲ. ಅಲ್ಲಿ ನೋಡಿ, ಇದೆಲ್ಲ ಹೊಸ್ದಾಗಿ ಮಾಡಿದಾರ ಅಂತ ನೋಡಿ ಪಾರ್ಕು. ಏನೇನೋ ತುಂಬ ನಾವು ಫಸ್ಟ್ ಟೈಮ್ ಬಂದಿದ್ದಕ್ಕಿಂತ ಸಿಕ್ಕಾಬಿಟ್ಟೆ ಡೆವಲಪ್ ಮಾಡಿದ್ದಾರೆ. ಆದರೆ ಈಗ ಮಳೆ ಬಂದು ಸ್ವಲ್ಪ ಎಲ್ಲ ಹಾಳಾದಂಗೆ ಕಾಣಿಸ್ತಿದೆ ಅಲ್ಲ. ಮಳೆ ಬಂದು ಎಲ್ಲ ಹಾಳಾದಂಗೆ ಕಾಣಿಸ್ತಿದೆ. ಇದಂತೂ ತುಂಬ ಚೆನ್ನಾಗಿದೆ ಒಂಥರ ನೋಡೋಕ್ಕೆ, ನೀರು ಬೀಳ್ತಾ ಇರೋದು. ನಾವು ಸ್ವಲ್ಪ ಆಟಾಡೋಣ ವಾಟ್ರ್ ಫಾಲಲ್ಲಿ, ನನ್ನ ಮಗಂಗೆ ಆಟಾಡ್ಸೋಣ ಅಂದ್ಕೊಂಡ್ವು. ಆದರೆ ಆಟಾಡೋಕ್ಕೆ ಅಷ್ಟೊಂದು ಮನ್ಸು ಬರ್ತಿಲ್ಲ, ಆ ಥರ ಆಗಿದೆ ಸ್ಥಿತಿ. ಹೋಗೋಣ ಅಂತ ಕೇಳ್ತಾ ಇಲ್ಲ, ಅದಕ್ಕೆ ಹತ್ತು ಅಂತ ಕೂರಿಸಿದ್ವಿ. ಯಾವುದೂ ಆಟಗಳು ಆಡಿಸ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಪೇಂಟ್ ಎಲ್ಲ ಮಾಡಿ ಕೆಲಸಗಳು ನಡೀತಿದೆ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ. ಆಯಿತಾ, ಖುಷಿ ಆಯಿತಾ? ಬಾ, ಆಯಿತು, ಮುಗೀತು, ಬಾ ಬಾ. ಅಪ್ಪು ಅದೆಲ್ಲವರು ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ ನೋಡಲ್ಲಿ. ಅವ್ರು ಪೇಂಟ್ ಮಾಡ್ತಾ ಇಲ್ವಾ? ನೋಡಿ ಇಲ್ಲಿ ಕೆಲಸ ನಡೀತಿದೆ, ನೋಡಿ ಇಲ್ಲಿ ಪೇಂಟ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಇವರು ಪೇಂಟ್ ಮಾಡ್ತಾ ಇಲ್ವಾ ನೋಡೋರು, ಪೇಂಟ್ ಮಾಡ್ತಿದ್ದಾರೆ ಇಲ್ಲೆಲ್ಲ. ಅದಕ್ಕೆ ಎಲ್ಲ ಕ್ಲೋಸ್ ಮಾಡವ್ರೆ ಹಾಸ್ಬಿಟ್ಟು ಇದನ್ನು. ನೋಡಿ ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಪೇಂಟ್ ಮಾಡಿದಾರಂತೆ. ನೋಡಿ ಈ ಮ್ಯಾಟಲ್ಲಿ ಮಾಡಿರೋದಂತೆ ಅದೆಲ್ಲ. ಇದನ್ನು ಹಾಕಿ ಹೀಟ್ ಮಾಡಿದ್ರೆ ಇದು ಫುಲ್ ಪ್ಲಾಸ್ಟಿಕ್ ಥರ ಎಲ್ಲ ಅಂಟ್ಕೊಳ್ಳುತ್ತಂತೆ. ಅದು ಇದರಿಂದ ಮಾಡಿ ಮತ್ತು ಅದಾದಮೇಲೆ ಅದ್ರ ಮೇಲೆ ಪೇಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ತಾಜ್ ಮಹಲ್ಗೆ. ಹಾಂ 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 ಹೌದಾ. ರಾವಣಂದು ಆಧಾರ್ ಕಾರ್ಡ್ ಈ ಎಲೆಕ್ಷನ್ ಕಾರ್ಡ್ ಮಾಡವ್ರೆ ನೋಡಿ. ಏನೋ ಒಂದು ಇದು ಥರ ಮಾಡಿಟ್ಟಿದ್ದಾರೆ. ರಾವಣಂಗೂ ಎಲೆಕ್ಷನ್ ಕಾರ್ಡ್ ಇತ್ತಾ ಅಂತ ಗೊತ್ತಿಲ್ಲ, ಸುಮ್ಮನೆ ಅವರ ಇದರಲ್ಲಿ ಏನೋ ಒಂದು ಡೇಟ್ ಆಫ್ ಬರ್ತು. ಒಂದು ಬೆಂಗಾಲಿ ಭಾಷೆನಲ್ಲಿದೆ. ಬೆಂಗಾಲಿ ಭಾಷೆ ಯಾವುದದು? ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಒನ್ಸ್ ಅಪಾನ್ ಎ ಟೈಮ್ ಅಂತ ಬರೆದವ್ರೆ ನೋಡಿ ಕೆಳಗೆ. ಅಂದರೆ ಅವಾಗ ಇದ್ದಿದ್ದಿದ್ರೆ ಈ ಥರ ಇರ್ತಿತ್ತು ಅಂತ ಮಾಡಿದ್ದಾರೆ ಎಲೆಕ್ಷನ್ ಕಾರ್ಡು. ಇಲ್ಲಿ ಬಾಚಣಿಗೆ ಮತ್ತು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ಆನೆನೂ ಕೂಡ ಅಷ್ಟೇ ಮಾಡಿಟ್ಟಿದ್ದಾರೆ ಅದನ್ನು. ಮತ್ತು ಇನ್ನೊಂದೇನಪ್ಪ ಅಂದರೆ ಈಜಿಪ್ಟ್ ಪಿರಾಮಿಡ್ ಥರ ಮತ್ತು ಮಮ್ಮಿ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂದರೆ ಈ ಪಾರ್ಕಲ್ಲಿ ಉಲ್ಟಾಗರು ಮತ್ತು ಉಲ್ಟಾ ತಾಜ್ ಮಹಲು ಮತ್ತು ಈಜಿಪ್ಟ್ ಪಿರಾಮಿಡ್ಡು ಮತ್ತು ಒಂದಷ್ಟು ಏನದು ಆನೆ ಮತ್ತು ಹುಲಿ ಸಿಂಹ ಆ ಥರದ್ದೆಲ್ಲ ಮಾಡಿಟ್ಟಿದ್ದಾರೆ. ಮತ್ತು ಮಕ್ಳುಗಳ್ಗೆ ಆಟಾಡೋಕ್ಕೆ ಒಂದಷ್ಟು ಗೇಮ್ಸ್ಗಳನ್ನ ಮಾಡಿದ್ದಾರೆ. ಅಂದರೆ ಒಂದು ದಿನಕ್ಕೆ ಮತ್ತು ಮಕ್ಳಿಗೆ ಏನಾದರೂ ಹಾಲಿಡೇಸ್ ಎಲ್ಲ ಇದ್ದಾಗ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮಳೆ ಬಿದ್ದಿರೋದ್ರಿಂದ ಇವಾಗ ಸ್ವಲ್ಪ ಇದಾಗಿದೆ, ಕೆಲಸ ನಡೀತಿದೆ. ಅದರಿಂದ ಸ್ವಲ್ಪ ಮಕ್ಳದ್ದು ಆಟಗಳದ್ದೆಲ್ಲನೂ ಸ್ಟಾಪ್ ಮಾಡಿದ್ದಾರೆ. ಮತ್ತು ಏನಾದರೂ ಮಳೆಯೆಲ್ಲ ಇಲ್ದೇ ನಾವು ಬೇಸಿಗೆ ಟೈಮಲ್ಲಿ ಜಾಸ್ತಿ ಬಂದರೆ ಅವಾಗಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ನಾವು ಇಲ್ಲಿಗೆ ಬಂದಿರೋದು ನಾವು 3ನೇ ವಿಸಿಟು. ಇವಾಗ ಉಲ್ಟಾಗರು ತೋರಿಸ್ತೀನಿ ಹೆಂಗಿದೆ ಅಂತ. ನಡಿ, ಚಪ್ಪಲ್ ಹಾಕೊಳ್ಳಂಗಿಲ್ಲಪ್ಪಿ. ನೋಡಿ ಈ ಕಡೆಯಿಂದ ಎಂಟ್ರೆನ್ಸ್. ಹಾಂ ನಡಿಬೇಕಾ? ಚಪ್ಪಲ್ನೆಲ್ಲ ಹೊರಗಡೆನೇ ಬಿಟ್ಟು ಹೋಗ್ತಾರೆ, ಯಾರೂ ಹಾಕೊಂಡು ಹೋಗಲ್ಲ. ಇರಲಿ ಬಿಡಿ, ಅವ್ನು ಪರವಾಗಿಲ್ಲ, ಮಗು ಅಲ್ವಾ. ಇದು ಕಿಚನ್ ಮಾಡಿದ್ದಾರೆ, ಚಿಮಿಣಿ ಕೆಳಗಡೆ, ಮೇಲ್ಗಡೆ ನೋಡಿ. ಈಗ ತೋರಿಸ್ತೀನಿ. ಸಿಂಕು ಮೇಲ್ ಮಾಡಿದ್ದಾರೆ ನೋಡಿ, ಸಿಂಕು ಮೇಲ್ಗಡೆ ಮಾಡಿದ್ದಾರೆ. ಇದು ಎಲ್ಲ ಮೇಲೆ, ಸ್ಲ್ಯಾಪ್ ಎಲ್ಲ ಮೇಲೆ ಉಲ್ಟಾ. ಕಿಟಕಿ ಇಲ್ಲಿ ನೋಡಿ, ಡೈನಿಂಗ್ ಟೇಬಲ್ಲು, ಚೇರು ಮಾಡಿದ್ದಾರೆ. 4 ಆದರೆ ಒಂದು ಚೇರ್ ಆ ಮೂಲೆಗೆ ಹಾಕ್ತವ್ರೆ, 3 ಚೇರ್ ಇಟ್ಟವ್ರೆ ಅಲ್ಲ. ಮತ್ತು ವಾಶ್ರೂಮ್ ಕಬಾರ್ಡ್ ಉಲ್ಟಾ, ಕಬಾರ್ಡ್ ಮೇಲೆ ಗೀಝರ್ ಕೆಳಗೆ. ಅಪ್ಪ ನೋಡು, ಸ್ವಿಚ್ ಕೆಳಗೆ ನೋಡಿ. ಇಲ್ಲಿ ಶವರು ಉಲ್ಟಾ ಹಾಕಿದ್ದಾರೆ, ನಲ್ಲಿಗಳು, ಸಿಂಕು, ವಾಶ್ ಬೇಷನ್ ಎಲ್ಲ. ನನ್ನ ಮಗ ಮಾತ್ರ ಸೀದಾ ಕಾಣಿಸ್ತಾವನೆ. ಅಪ್ಪ ನೀ ಸೀದಾ ಇದೆಯಾ ಉಲ್ಟಾ ಇದೆಯಾ? TV, ಕರ್ಟನ್ನು ಅಷ್ಟೇ, ಕರ್ಟನ್ನು ಉಲ್ಟಾಕಿದ್ದಾರೆ ನೋಡಿ. ರಾಡು ಕೆಳಗಡೆ ಹಾಕಿದ್ದಾರೆ, ಕರ್ಟನ್ ರಾಡು, ಅದು ಮೇಲ್ಗಡೆ ಇದು ಮಾಡಿದ್ದಾರೆ. ಇದು ಒಂದು ಸೋಫಾ
ಮತ್ತು ಬೆಡ್ ಕೂಡ ಅಷ್ಟೇ ಉಲ್ಟಾ ಮಾಡಿದ್ದಾರೆ ನೋಡಿ. ಬೆಡ್ ಕೂಡ ಉಲ್ಟಾ ಹಾಕಿದ್ದಾರೆ. ಅಂದರೆ ಉಲ್ಟಾ ಗರ್ ಅಂದರೆ ಎಲ್ಲನೂ ಉಲ್ಟಾನೆ. ಗರ್ ಅದೇ ಮನೆ, ಉಲ್ಟಾ ಮನೆ, ಬೆಡ್ಡು, ಸೋಫಾ, ಎ ಸಿ ಕೆಳಗಡೆ ಹಾಕಿದ್ದಾರೆ, ಸೋಫಾ ಮೇಲೆ ಹಾಕಿದ್ದಾರೆ. ಒಂದು ಸ್ಟಡಿ ಟೇಬಲು ಅಷ್ಟೇ, ಅದನ್ನು ಉಲ್ಟಾ ಥರ ಏನೋ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಬೆಡ್ಡು. ಹೆಂಗೆ ಮಲ್ಕೊಳ್ಳೋದು? ಹಾಗೆ ಮಲ್ಕೋಗು ನೋಡೋಣ ಹೆಂಗೆ ಮಲ್ಕತಿ. ನನ್ನ ಮಗ ಕೇಳ್ತಾನೆ ಹೆಂಗೆ ಮಲ್ಕೊಳ್ಳೋದು ನಮ್ಮ ಹಾಂ ಹೆಂಗೆ ಫೆವಿಕ್ವಿಕಾ ಬಟ್ಟೆಗೆ ಫೆವಿಕ್ವಿಕ್ ಹಾಕ್ಬಿಟ್ಟು ನಾವು ಹಿಂಗೆ ಮನೆ ಕಳೆದು ಆಗ ಅಂಟ್ಕೊಂಡು ಸರಿ ಹೋಯ್ತು. ಚೆನ್ನಾಗಿ ಹೇಳ್ತಾ ಅವ್ರನ್ನ ಕೇಳಿ ಪಾಪ ಡ್ಯೂಟಿಯವರು ಪಾಪ ಫೋನ್ ನೋಡ್ತೈತೆ. ಬೇಡ ಬಾ. ನೀನು ಹೇಳ್ದಲ್ಲ ಅವರು ಕಾರನ್ನ ಫೆವಿಕ್ವಿಕ್ ಹಾಕಿ ಅಂಟಿಸಿದ್ದಾರೆ ನೋಡಿ. ಒಳಗಡೆಯಿಂದ ಕಾರ್ ಕೂಡ ಕಾಣಿಸುತ್ತೆ. ಇಷ್ಟೇ, ಒಂದು ಚಿಕ್ಕದಾಗಿ ಸಿಂಪಲ್ ಆಗಿ. ಡೋರ್ ಮಾತ್ರ ಸೀದಾ ಇದೆ, ಉಲ್ಟಾ ಮಾಡಿಲ್ಲ. ಆಯಿತು, ಇಷ್ಟೇ ಉಲ್ಟಾಗರ. ಹೊರಗಡೆಯಿಂದ ತೋರಿಸ್ತೀನಿ. ಇಲ್ಲೆಷ್ಟು ಮಳೆ ಬೀಳ್ದಿದೆ ಅಂದರೆ ಪಕ್ಕದಲ್ಲೇ ನೀರು ಹೋಗ್ತಿರೋದು, ಒಂದು ನದಿ ನೀರು ಹೋದಂಗೆ ಕಾಣಿಸ್ತಿದೆ. ಅಷ್ಟು ಮಳೆ ಬಿದ್ದಿದೆ ಈ ವರ್ಷ. ಅಂತೂ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಅಲ್ಲ ಲಾಸ್ಟ್ ಇಯರ್ಗಿಂತ. ಹಾಂ, ಮನೆಯಿಂದ ಎಲ್ಲ ತಿರುಗಾಡಿ ಸುಸ್ತಾಯಿತು ಅಂತೇಳಿ ಏನಾದರೂ ತಿನ್ನೋಣ ಅಂತ ಬರ್ತಾಯಿದ್ದೀವಿ. ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಏನಿದೆ? ಐಸ್ ಕ್ರೀಮು, ವಾವ್, ನೋಡಿ ಇವ್ರಿಗೆ ಕನ್ನಡ ಬರುತ್ತೆ. ಕೇಳ್ತೀನಿ, ಇವ್ರಿಗೆ ಕನ್ನಡ ಬರುತ್ತೆ ಒಬ್ಬರಿಗೆ. ಏನು ತಗೊಳ್ಳಿ? ಐಸ್ ಕ್ರೀಮು. ನೋಡಿ ಇವ್ರಿಗೆ ಕನ್ನಡ ಬರುತ್ತೆ. ನಿಮ್ಗೆ ಕನ್ನಡ ಹೆಂಗೆ ಬರುತ್ತೆ? ಬೆಂಗಳೂರಲ್ಲಿ ಇದ್ರಾ? ವಾವ್, ನೋಡಿ ಇವ್ರು ಬೆಂಗಳೂರಲ್ಲಿ ಇದ್ದರಂತೆ ಸ್ವಲ್ಪ ದಿನ, ಆದರೆ ಕನ್ನಡ ಕಲ್ತಿದ್ದಾರೆ, ಮಾತಾಡ್ತಿದ್ದಾರೆ. ಕೇಳಿ ತುಂಬ ಖುಷಿ ಆಯಿತು. ಐಸ್ ಕ್ರೀಮ್ ಕೊಡು ನನಗೆ. ನೋಡಿ ಅವ್ರು ನನಗೆ ಕನ್ನಡದಲ್ಲೇ ಮಾತಾಡಿ ಐಸ್ ಕ್ರೀಮ್ ಕೊಟ್ಟರು. ಎಷ್ಟು ವರ್ಷ ಇದ್ರಿ ನೀವಲ್ಲಿ? 3 ವರ್ಷ. ನೀವು ಇಲ್ಲಿಯವರೇನಾ? ನೀವು ಇಲ್ಲಿಯವರೇನಾ? ನೋಡಿ ಬೆಂಗಾಲ್ದವರು ಕನ್ನಡ ಮಾತಾಡ್ತಿದ್ದಾರೆ. ನೋಡಿ ನಮ್ಮ ಕರ್ನಾಟಕದಲ್ಲಿ ಇರೋರೇ ಹೇಳ್ಬೇಕು ಅಂದರೆ ಕರೆಕ್ಟಾಗಿ ಕನ್ನಡ ಮಾತಾಡಲ್ಲ. ಪಾಪ ಅವರು ಅಷ್ಟು 3 ವರ್ಷ ಇದ್ದಿದ್ದಕ್ಕೆ ಒಂದಷ್ಟು ಕಲ್ತಿದ್ದಾರೆ. ಅದು ಕೇಳಿ ಸಿಕ್ಕಾಪಟ್ಟೆ ಅಂದರೆ ತುಂಬ ಖುಷಿ ಆಯಿತು ಕಲ್ತಿದ್ದಾರೆ ಅಂತ. ನಾವು ಕೂಡ ಸುತ್ತಾಡಿ ಸುಸ್ತಾಯಿತು ಅಂತ ಹೇಳಿ, ಸೆಕೆ ಬೇರೆ ಇತ್ತು, ತುಂಬ ಬಿಸಿಲು ಬೇರೆ ಇತ್ತು. ಮತ್ತು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ನ ತಿಂದು ಹೊರಡೋಣ ಅಂತೇಳಿ ಹೊರಟು. ಇನ್ನೊಂದೇನಪ್ಪ ಅಂದರೆ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಬೆಂಗಾಲ್ದವ್ರ ಬಾಯಲ್ಲಿ ಕನ್ನಡ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗ ಜ್ಯೂಸು ಐಸ್ ಕ್ರೀಮು ಎರಡೂ ಅಲ್ಲ. ಜ್ಯೂಸ್ ಬೇಡ ಅಂದೆ ತಾನೆ? ಬೇರೆ ಐಸ್ ಕ್ರೀಮ್ ತಿನ್ಬೋದಿತ್ತಲ್ಲ. ಈ ಜಾಗ ಬಂದು ವೆಸ್ಟ್ ಬೆಂಗಾಲ್ನ ಡೋರಾಸ್ ಅನ್ನೋ ಫನ್ ಸಿಟಿನಲ್ಲಿದೆ. ಇನ್ನೊಂದೇನಪ್ಪ ಅಂದರೆ ಈ ಕನ್ನಡ ಯೂಟ್ಯೂಬರ್ಸ್ ಯಾರು ಇದುವರೆಗೂ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ನೊಂದೇನಪ್ಪ ಅಂದರೆ ತಾಜ್ ಮಹಲ್ ಉಲ್ಟಾ ಇರೋದು ವಿಶೇಷತೆ ಅಂತ ನನಗನ್ನಿಸ್ತು. ಯಾಕೆಂದರೆ ನಾವು ಆಗ್ರಾದಲ್ಲಿ ಸೀದಾ ಇರೋದನ್ನ ನೋಡಿದ್ದೀವಿ, ಇಲ್ಲಿ ನನಗೆ ಅದು ಉಲ್ಟಾ ಇರೋದ್ರಿಂದ ವಿಶೇಷ ಅನ್ನಿಸ್ತು. ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ನಾನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಏನೋ ವಿಶೇಷತೆ ಇರೋದನ್ನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. Thank you for watching.